ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಇವತ್ತು ನಡೆದ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಇದು ಮೈಸೂರಿನಲ್ಲಿ ನಡೀತು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ರು. ಉಳಿದಂತೆ ಸಿದ್ದರಾಮಯ್ಯ ಇದ್ರು, ಇರಲೇಬೇಕು. ಸೊ ಉಪಮುಖ್ಯಮಂತ್ರಿಗಳಿದ್ರು, ಕೆಲವು ಮಂತ್ರಿಗಳಿದ್ರು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ರು. ಹಾಗಿದ್ರೆ ಈ ಸಾಧನಾ ಸಮಾವೇಶದ ಉದ್ದೇಶ ಏನು? ಸೊ ಅಧಿಕೃತವಾದ ಹೇಳಿಕೆಯ ಪ್ರಕಾರ ಸುಮಾರು 2,500 ಕೋಟಿ ರೂಪಾಯಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಅಥವಾ ಕಾರ್ಯಕ್ರಮಗಳನ್ನ ಘೋಷಣೆ. ಇದು ಮೇಲ್ನೋಟಕ್ಕೆ ಕಂಡು ಬರುವ ಉದ್ದೇಶ. ಆದರೆ ರಾಜಕಾರಣದಲ್ಲಿ ಯಾವುದು ಮೇಲ್ನೋಟಕ್ಕೆ ಕಾಣುತ್ತೋ ಅದೇ ಸತ್ಯ ಆಗಿರಲಿಲ್ಲ. ರಾಜಕಾರಣ ಅಂದ್ರೆ ಹಾಗೆ, ಅದರ ಹಿಂದೆ ಇನ್ನೇನೋ ಉದ್ದೇಶಗಳಿರ್ತವೆ. ಮೇಲೆ ಹೇಳುವ ಉದ್ದೇಶಕ್ಕೂ ಹೊರಗೆ ಇರುವ ಉದ್ದೇಶಕ್ಕೂ ಮಹತ್ವದ ವ್ಯತ್ಯಾಸಗಳಿರ್ತವೆ. ಸೊ ಇದು ಯಾವಾಗ ಘೋಷಣೆ ಮಾಡಿದ್ರು ಸಾಧನಾ ಸಮಾವೇಶ ಮಾಡ್ತೀವಿ ಅಂತಂದಾಗಲೇ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿಬಂದಿದ್ವು. ಸಿದ್ದರಾಮಯ್ಯ ತಮ್ಮ ಬಲ ಪ್ರದರ್ಶನಕ್ಕಾಗಿ ಈ ಸಮಾವೇಶವನ್ನ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದು ಮೊದಲ ಹೇಳಿಕೆ. ಸೆಕೆಂಡ್, ಪಕ್ಷದ ಹೈಕಮಾಂಡ್ ಅನ್ನ ಬೆದರಿಸುವ ಉದ್ದೇಶದಿಂದ ಈ ಸಮಾವೇಶ ಮಾಡಲಾಗ್ತಾ ಇದೆ ಅನ್ನೋದು ಎರಡನೆಯ ಹೇಳಿಕೆ. ಹಾಗೆ ನಾನಿನ್ನೂ ಚಲಾವಣೆಯಲ್ಲಿದ್ದೇನೆ, ಜನ ನನಗೆ ಬೆಂಬಲ ನೀಡ್ತಿದ್ದಾರೆ ಅನ್ನೋದನ್ನ ತಿಳಿಸುವುದಕ್ಕಾಗಿ ಈ ಸಮಾವೇಶ ಅನ್ನೋದು ನಾಲ್ಕನೇ ಹೇಳಿಕೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದಾಗಿದ್ದಾರೆ ಅನ್ನುವ ಸಂದೇಶವನ್ನ ಮತ್ತೊಮ್ಮೆ ಕೊಡಬೇಕು ಅನ್ನುವುದಕ್ಕೆ ಈ ಸಮಾವೇಶ ಮಾಡಲಾಗಿತ್ತು ಅನ್ನೋದು ಕಾಂಗ್ರೆಸ್ನ ಕೆಲವು ಮೂಲಗಳ ಹೇಳಿಕೆ. ಇದರಲ್ಲಿ ಯಾವ ಉದ್ದೇಶ ನಿಜ ಇರಬಹುದು, ಯಾವ ಉದ್ದೇಶ ನಿಜ ಇಲ್ಲದೆ ಇರಬಹುದು, ಅಥವಾ ಇದೆಲ್ಲವೂ ಕೂಡ ಸತ್ಯ ಇರಬಹುದಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಕಾರ್ಯಕ್ರಮ ಏನು ವ್ಯವಸ್ಥೆ ಮಾಡಲಾಗಿತ್ತು, ಭಾರಿ ಸಂಖ್ಯೆಯಲ್ಲಿ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು, ವ್ಯವಸ್ಥೆ ಮಾಡಲಾಗಿತ್ತು. ಇವತ್ತು ಜನ ಸೇರಿಸೋದೇನು ದೊಡ್ಡ ವಿಚಾರ ಅಲ್ಲ. ಜನ ಸೇರಿಸೋದು ಇವತ್ತಿನ ದಿನದಲ್ಲಿ ನಿಮ್ಮ ಸಂಘಟನೆ ಆಗಿದೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ರು, ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಶ್ಲಾಘಿಸಿದ್ರು, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು, ಕೊನೆಯದಾಗಿ ಮಾತನಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಕೆಲವು ಸಂದೇಶಗಳ ತಮ್ಮ ಭಾಷಣದಲ್ಲಿ ಒಂದು JDS ಮತ್ತು ಬಿಜೆಪಿಯನ್ನ ಅವರು ಟಾರ್ಗೆಟ್ ಮಾಡಿದ್ರು, ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು, ಸವಾಲು ಹಾಕಿದ್ರು, ಸೆಡ್ ಹೊಡೆದ್ರು. ಇನ್ನೊಂದು ಘಟನೆ ನಡೀತು. ಸೊ ಮುಖ್ಯಮಂತ್ರಿಗಳು ತಮ್ಮ ಭಾಷಣವನ್ನ ಪ್ರಾರಂಭ ಮಾಡುವಾಗ ಹಲವರ ಹೆಸರುಗಳನ್ನು ಹೇಳಿದ್ರು, ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳಿಲ್ಲ. ಆದ್ರೆ ಆ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಇರಲಿಲ್ಲ, ಅವರು ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಹೊರಟಿದ್ರು. ಆದ್ರೆ ಯಾರೋ ಆರ್ಗನೈಸರ್ ಒಬ್ಬರು ಬಂದ್ಬಿಟ್ಟು, ಸರ್ ಡಿ.ಕೆ. ಹೆಸರು ಹೇಳಿ, ಸರ್ ಡಿ.ಕೆ. ಹೆಸರು ಹೇಳಿ ಅಂದ್ರು. ಸಿದ್ದರಾಮಯ್ಯನವರಿಗೆ ಅವ್ರ ಯಥಾಪಕಾರ ಗೊತ್ತಲ್ಲ, ಟಕ್ ಅಂತ ಸಿಟ್ಟು ಬಂತು. ಇಲ್ಲಿದ್ದವ್ರ ಹೆಸರು ಹೇಳ್ಬೇಕ್ರಿ, ಡಿ.ಕೆ. ಶಿವಕುಮಾರ್ ಇಲ್ಲ, ಅವ್ರು ಬೆಂಗಳೂರಿಗೆ ಹೊರಟೋಗಿದ್ದಾರೆ. ಸೊ ನೀವು ಇಲ್ದಿದ್ದವ್ರನ್ನ ಹೆಸರು ಹೇಳಕ್ಕಾಗತ್ತ? ಸ್ವಾಗತ ಮಾಡ್ಬೇಕಾದ್ರು ಅಷ್ಟೇ ದಟ್ ಇರೋವ್ರ ಹೆಸರು ಹೇಳಬೇಕು, ಹೋಗಿ ಕುತುಗಳಿಯಲ್ಲಿ ತಪ್ಪಾಯ್ತರು. ಸೊ ಇದು ಯಾವ ರೀತಿ ಸಂದೇಶ ನೀಡ್ತು ಅಂತ. ಒಂದು, ಸಿದ್ದರಾಮಯ್ಯನವರ ನೇರ ವ್ಯಕ್ತಿತ್ವ, ಅವರಿಗೆ ಮುಚ್ಚುಮರೆ ಮಾಡಕ್ ಬರಲ್ಲ. ಸೊ ಅವ್ರಿಗಾಗಿದ್ರೆ ಕಾರ್ಯಕ್ರಮದ ಮಧ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಎದ್ದು ಹೋದದ್ದು ಅವರಿಗೆ ಬೇಸರವನ್ನು ಉಂಟು ಮಾಡಿತ್ತ ಅನ್ನೋ ಪ್ರಶ್ನೆ. ಸಾಧಾರಣವಾಗಿ ಸಿದ್ದರಾಮಯ್ಯನವರಿಗೆ ಬೇಸರ ಮಾಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತನಾಡುವಾಗ ಕೆಲವರು ಎದ್ದು ಹೋದ್ರೆ ನಮಗೆ ಬೇಸರ ಆಗಿ, ನನ್ಗಂತೂ ಆಗುತ್ತೆ.
ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾಗೇನೆ ಒಂದಲ್ಲ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಾಗ ನನ್ನ ಭಾಷಣ ಮಾಡೋ ಹೊತ್ತಿಗೆ ಬೇರೆಯವರು ಎದ್ದು ಹೋಗ್ಬಿಟ್ರೆ. ಕನ್ನಡದ ಒಬ್ಬ ಈಗಿನ ಒಬ್ಬ ಪ್ರಮುಖ ನಟರು ಅವರು 4-5 ಕಾರ್ಯಕ್ರಮ, ಒಂದು ಯಕ್ಷಗಾನದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಇತ್ತು. ರಿಷಬ್ ಶೆಟ್ಟಿ ಅವರಿದ್ರು. ಸೊ ಅವ್ರು ಭಾಷಣ ಮಾಡಿದ್ರು, ನಾನು ಭಾಷಣ ಮಾಡೋವಾಗ ನನಗೆ ಬೇಜಾರಾಯ್ತು. ನಾನು ಹೇಳಿದೆ ಒಂದು ಕಾರ್ಯಕ್ರಮದ ಸೌಜನ್ಯ ಅಂದ್ರೆ ಕುತ್ಕೋಬೇಕು ಅಲ್ವಾ, ಮಧ್ಯೆ ಎದ್ದು ಹೋಗ್ಕೂಡ್ದು ಅಂತ ಹೇಳಿದೆ. ಹೀಗೆ ಹಲವು ಸಂದರ್ಭದಲ್ಲಾಗಿದೆ, ನಾನು ನೇರವಾಗಿ ಹೇಳಿದ್ದೀನಿ. ಸೊ ಆ ರೀತಿ ಒಂದು ಸಿದ್ದರಾಮಯ್ಯನವರ ಇದರಿಂದ ಬೇಸರ ಆಗಿತ್ತು ಅನ್ನೋದು ಒಂದು ಪಾರ್ಟ್. ನನಗನ್ಸಾಗ ಆಗಿರುತ್ತೆ ಕಾರ್ಯಕ್ರಮ ಮಧ್ಯೆ ಏನೋ ಅರ್ಜೆಂಟ್ ಇದೆ. ಎರಡನೇದು, ಎಷ್ಟೇ ಅರ್ಜೆನ್ಸಿ ಇರಲಿ, ಸೊ ಹೀಗಾದ ತಕ್ಷಣ ಅದು ರಾಂಗ್ ಮೆಸೇಜ್ ಹೋಗಕ್ ಶುರುವಾಗುತ್ತೆ. ಅದು ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಗೆ ಕಾರಣ ಆಗುತ್ತೆ. ಸೊ ಇವತ್ತು ಅದಾದ ಮೇಲೆ ನೋಡಿ, ಮಾಧ್ಯಮಗಳಲ್ಲಿ ಈ ಬಗ್ಗೆ ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಗಳು ಬರಕ್ ಪ್ರಾರಂಭ ಆಯಿತು. ಹಾಗೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕರೆಸಿದೆ, ಆದ್ರಿಂದ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾತು ಬಂತು. ಹೈಕಮಾಂಡ್ ಅಂದ್ರೆ ಯಾರು ಕರೆಸ್ತಾರೆ ಅಂತ, ಪಕ್ಕದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರು, ಅವರೇ ಹೈಕಮಾಂಡ್ ಅಲ್ವ ಟೆಕ್ನಿಕಲಿ. ಅವ್ರ ಹತ್ರ ದಟ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಷ್ಟು ಪವರ್ ಇದೆ, ಶಕ್ತಿ ಇದೆ, ಇದೆಯಾ ಇಲ್ವಾ, ಅವರು ಬೇರೆಯವರ ಆಜ್ಞಾ ಪಾಲಕರ ಹೌದಾ ಅಲ್ವಾ ಅನ್ನೋದು ಇದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅದನ್ನು ಚರ್ಚೆ ಮಾಡ್ಬೋದು. ಆದ್ರೆ ಹೈಕಮಾಂಡ್ ಅಂದ್ರೆ ನೀವು ಟೆಕ್ನಿಕಲಿ ಅವರು ಆದ್ರೆ ಅಲ್ಲಿಂದ ಫೋನ್ ಬಂತು ಅಂತ ಹೇಳಲಾಗ್ತಾ ಇದೆ. ಕೆಲವು ವರದಿಗಳ ಪ್ರಕಾರ ಕೆ.ಸಿ. ವೇಣುಗೋಪಾಲ್ ಅವರು ಡಿ ಕೆ ಅವ್ರನ್ನ ಕರೆದಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರಿಂದ ಅವರು ದೆಹಲಿಗೆ ಹೊರಟರು, ಆ ಕಾರಣಕ್ಕೆ ಅರ್ಜೆಂಟ್ ಹೊರಟರು ಅಂತ ಇರ್ಬೋದು. ದಟ್ ಅದೇನಲ್ಲ. ಆದ್ರೆ ಅವರು ಎಷ್ಟು ಅರ್ಜೆಂಟ್ ಆಗಿದ್ರು ಅಂದ್ರೆ, ನಾನು ಇನ್ನೊಂದು ವರದಿಯನ್ನ ನೋಡಿದೆ. ಅವ್ರ ಬೆಂಗಾವಲು ವಾಹನ ಏನೋ ಉರುಳು ಬಿತ್ತು ಶ್ರೀರಂಗಪಟ್ಟಣದ ಹತ್ರ ಅಂತ ವರದಿ ಇದೆ. ಸೊ ಅಷ್ಟು ಅರ್ಜೆಂಟ್ ಇದ್ರು ಅಂತ ಅರ್ಜೆಂಟ್ ಕರೆ ಹೈಕಮಾಂಡ್ ಯಾಕೆ ಬಂತು, ಇದು ಕೂಡ ಇಂಟರ್ಪ್ರಿಟೇಷನ್ ಕಾರಣ. ಯಾರು ಗೊತ್ತಿರಲ್ಲ. ಈ ಕರೆದವರಾಗ್ಲಿ ಕರೆಸ್ಕೊಂಡವರಾಗ್ಲಿ ಹೇಳಲ್ಲ, ನಾನು ಇಂಥ ಕರೆದಿದ್ದಾರೆ, ಹಿಂಗೆ ಕರೆದಿದ್ದಾರೆ. ಅಥವಾ ಕರೆದವರು ಕರೆದ್ಬಿಟ್ಟು ನಮ್ಮ ಮಾಧ್ಯಮದವ್ರನ್ನ ನಾನು ಡಿ ಕೆ ಅವ್ರು ಕರೆದಿದ್ದೀನಿ ಈ ವಿಚಾರ ಹೇಳಲ್ಲ. ಯಾರೋ ಸೋರ್ಸ್ಗಳು ಹೇಳ್ತಾರೆ, ಇದಿರ್ಬೋದು ಅದಿರ್ಬೋದು, ಅದ್ರಲ್ಲಿ ಸತ್ಯ ಎಷ್ಟು ಸುಳ್ಳೆಷ್ಟು ಗೊತ್ತಿಲ್ಲ. ಆದ್ರಿಂದ ಅದು ಒಂಥರ ಚರ್ಚೆಗೆ ಗ್ರಾಸವನ್ನ ಒದಗಿಸುವಂತಹದ್ದು. ಸಚಿವ ಸಂಪುಟದ ಇದರ ಬಗ್ಗೆ ಚರ್ಚೆ ಮಾಡ್ತಿದ, ನಿಗಮ ಮಂಡಳಿ ಬಗ್ಗೆ ಚರ್ಚೆ ನಡೆಸ್ತಾರ, ಹೀಗೆ. ಆದ್ರೆ ಈ ಒಂದು ಸಮಾವೇಶ ಏನಿದೆ, ಇವರಿಬ್ಬರ ಒಗ್ಗಟ್ಟಾಗಿದ್ದಾರೆ ಎನ್ನುವ ಒಂದು ಸಂದೇಶವನ್ನ ಕೊಡುವುದರಲ್ಲಿ ಸಮಾವೇಶ ವಿಫಲ ಆಗಿದೆ. ಫಸ್ಟ್ ಥಿಂಗ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದಾಗಿದ್ದಾರೆ ಅನ್ನುವ ಸಂದೇಶವನ್ನ ಈ ಸಮಾವೇಶ ನೀಡಿಲ್ಲ. ಅದಕ್ಕೆ ಬದಲಾಗಿ ಈ ಡಿ ಕೆ ಅವರ ನಿರ್ಗಮನ ಬೇರೆ ಬೇರೆ ರೀತಿಯ ಇಂಟರ್ಪ್ರಿಟೇಷನ್ಗೆ ಕಾರಣ ಆಯಿತು. ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ, ಅವರಿಗೂ ಬೇರೆ ದಾರಿ ಇರಲಿಲ್ಲ. ಅವರು ಮುಖ್ಯಮಂತ್ರಿಗಳನ್ನ ಶ್ಲಾಘಿಸಲೇಬೇಕಾದ ಒಂದು ವಾತಾವರಣವನ್ನು ಸೃಷ್ಟಿಯಾಗಿತ್ತು ಅಂತ. ಅವರು ಸಿದ್ದರಾಮಯ್ಯ ಸರ್ಕಾರವನ್ನ ಹೊಗಳಿದ್ರು, ಇನ್ನೊಂದು ಮಾಡಿದ್ರು, ಗ್ಯಾರಂಟಿ ಅನ್ನೋ. ಆದ್ರೆ ಅವರು ಆ ಕ್ರೆಡಿಟ್ ಅನ್ನ ಖರ್ಗೆಯವರು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಕೊಡೋದಕ್ಕೆ ಸಿದ್ಧರಿರಲಿಲ್ಲ ಅಂತ. ಅವರ ಭಾಷಣದಲ್ಲಿ ಈ ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುವುದಕ್ಕೆ ಎಲ್ಲ ಸಚಿವರ ಪಾತ್ರನೂ ಇದೆ ಅನ್ನುವ ಮಾತನ್ನ ಹೇಳಿದರು. ಆದ್ರೆ ಹಣಕಾಸಿನ ನಿರ್ವಹಣೆಯಲ್ಲಿ ಸೊ ಮುಖ್ಯಮಂತ್ರಿಗಳು ಸಿದ್ಧಹಸ್ತರದ ಶ್ಲಾಘಿಸೋದಕ್ಕೆ ಖರ್ಗೆ ಅವರು ಮಾಡ್ತಿಲ್ಲ. ಈ ಡಿಡ್ ದ್ಯಾಟ್. ಸೊ ಹಾಗೇನೆ ಅವರ ಒಂದು ವ್ಯಂಗ್ಯದ ಇದಾಗಿ ಸಿದ್ದರಾಮಯ್ಯನವರಿಗೆ ಮೈಸೂರದಲ್ಲಿ ಪ್ರೀತಿ, ಅವರು ತಮ್ಮ ಇದೇನಿದೆ ಹಣಕಾಸು ನಿರ್ವಹಣೆಯಲ್ಲಿ ಮೈಸೂರಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಅನ್ನೋದನ್ನು ಹೇಳಿದ್ರು. ಸೊ ಕೆಲವೊಂದರಲ್ಲಿ ಆ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದ್ರೆ ಅಲ್ಲಿ ಆ ಗ್ಯಾಪ್ ಹಾಗೆ ಕಾಣ್ತಾ ಇತ್ತು. ಇವ್ರ ನಡುವೆ ಏನೋ ಒಂದು ಗ್ಯಾಪ್ ಇದೆ ಅಂತ. ಅವರು ಖರ್ಗೆ ಅವರು ಮಾತನಾಡುವಾಗ ನಮ್ಮ ಡಿ ಕೆ, ನಮ್ಮ ಶಿವಕುಮಾರ್ ಅಂದ್ರು. ಆದ್ರೆ ಸಿದ್ದರಾಮಯ್ಯನವರಿಗೆ ನಮ್ಮ ಸಿದ್ದರಾಮಯ್ಯ ಅಂತ ಹೇಳಿಲ್ಲ ಅವರು. ದೀಸ್ ಆರ್ ದಟ್ ಸಣ್ಣ ಸಣ್ಣ ವಿಚಾರಗಳು. ಆದ್ರಿಂದ ಮೊದಲನೇದಾಗಿ ಇದು ಒಗ್ಗಟ್ಟನ್ನ ಪ್ರದರ್ಶಿಸುವುದರಲ್ಲಿ ಇದಾಗಿಲ್ಲ. ಆದ್ರೆ ಸಿದ್ದರಾಮಯ್ಯ ಈ ಒಂದು ಸಮಾವೇಶದ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನೋ ಆಯ್ತಾ. ಅದು ಏನು ಅಂದ್ರೆ, ಡೋಂಟ್ ಟಚ್ ಮೀ ಅನ್ನುವ ಸಂದೇಶ ಅಂತ. ನನ್ನ ತಂಟೆಗೆ ಬರಬೇಡಿ, ನನಗಿನ್ನೂ ಸ್ಟ್ರೆಂತ್ ಇದೆ, ನನಗಿನ್ನೂ ಶಕ್ತಿ ಇದೆ, ನನ್ನ ತಂಟೆಗೆ ಬಂದ್ರೆ ಹುಷಾರ್ ಅನ್ನುವ ಒಂದು ಸಂದೇಶವನ್ನ ಅವರು ಎಲ್ಲೆಡೆ ಕೊಟ್ಟಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂಗೆ ಕಾಣ್ತಾ ಇದೆ.
ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಾಗ ಕಾಣ್ತಾ ಇದೆ. ಸೊ ಅದ್ರ ಜೊತೆಗೆ ಜನ ಸೇರಿಸಿದ್ದು ಈ ಕಾರಣಕ್ಕೂ ಇರ್ಬೋದು. ಸೊ ಡಿ ಕೆ ಶಿವಕುಮಾರ್ ವಾಸ್ ಲುಕಿಂಗ್ ಲಿಟಲ್ ಬಿಟ್ ಫ್ರಸ್ಟ್ರೇಟೆಡ್ ಅಂತ. ಅದರಿಂದ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೂ ಹೋಗಿರ್ಬೋದು. ಯಾವುದೇ ಯಾವುದೇ ಉದ್ದೇಶದಿಂದ ಅವರು ಹೋಗಿರ್ಬೋದು. ಸೊ ಆದರೆ ಅವರ ಬಾಡಿ ಲ್ಯಾಂಗ್ವೇಜ್ ನಾವು ಯೂಶುವಲಿ ಬಾಡಿ ಲ್ಯಾಂಗ್ವೇಜ್ ಅಂತೀವಿ. ನಾವು ಮನಸ್ಸಿನಲ್ಲಿ ಏನು ಮಾತನಾಡ್ತೀವಿ ಅನ್ನೋದು ಬೇರೆ. ಆದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಂಗಿಕ ಚಲನೆ ಅಂತ ಕರಿತೀವಿ. ನಮ್ಮ ಮೂವ್ಮೆಂಟ್ಗಳು, ನಮ್ಮ ಮುಖ. ನಾನು ಹಲವು ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಭಾವನೆಗಳನ್ನ ನಮ್ಮ ಮುಖ ಮುಚ್ಚಿಡಲ್ಲ. ನಮ್ಮ ಕಣ್ಣುಗಳಂತೂ ಎಲ್ಲ ಸತ್ಯವನ್ನ ಹೇಳ್ಬಿಡ್ತದೆ. ಕಣ್ಣಿಗೆ ಕಳ್ತನ ಗೊತ್ತಿಲ್ಲ. ನೀವು ಈ ಕಣ್ಣಿನ ಅಧ್ಯಯನ ಮಾಡಿದರೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಹೇಗೆ ಅನ್ನೋದನ್ನ ಮೊದಲು ಮಾಡ್ಬೇಕಾದ್ರೆ ನಾವು ಅವ್ರ ಕಣ್ಣುಗಳನ್ನು ನೋಡ್ಬೇಕು. ಆ ಕಣ್ಣುಗಳಲ್ಲಿ ಕೆಲವೊಮ್ಮೆ ಹತಾಶೆ ಕಾಣುತ್ತೆ, ಕೆಲವೊಮ್ಮೆ ನೋವು ಕಾಣುತ್ತೆ, ಕೆಲವೊಮ್ಮೆ ಅಹಂಕಾರ ಕಾಣುತ್ತೆ, ಕೆಲವೊಮ್ಮೆ ದುರಹಂಕಾರ ಕಾಣುತ್ತೆ, ಕೆಲವೊಮ್ಮೆ ನಾನೇ ಎಲ್ಲ, ನನ್ನಿಂದನೇ ಎಲ್ಲ ಅನ್ನೋದು ಕಾಣುತ್ತೆ. ಹೀಗೆ ಕಣ್ಣುಗಳ ಭಾಷೆ ವಿಭಿನ್ನವಾದದ್ದು. ಡಿ ಕೆ ಶಿವಕುಮಾರ್ರಲ್ಲಿ ಆ ರೀತಿ ಒಂಥರ ಆತಂಕದ ನೋಟ ಅವರ ಕಣ್ಗಳಲ್ಲಿತ್ತು. ಮೊದಲಿದ್ದಾಗಿರ್ಲಿಲ್ಲ. ಈ ಕೆಲವು ದಿನಗಳಿಂದ ಇದ್ದಾಗ ಯು ಸಿ ದಟ್ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂಡೆ ಅಂತ ಇರುತ್ತೆ ಅಂತ ಹೇಳಿ ಅವ್ರ ಕೈ ಎತ್ತಿದಾಗ ಅವರ ಮುಖ ಅರಳಿತ್ತು ಅವಾಗ ಡಿ ಕೆ ಶಿವಕುಮಾರ್. ಆದರೆ ಇವತ್ತು ಅವರ ಮುಖ ಏನಿದೆ ಅರಳುತ್ತಾ ಇರಲಿಲ್ಲ. ಅಂದ್ರೆ ನನ್ನೆದುರು ಬಿಗ್ಗರ್ ಚಾಲೆಂಜ್ ಇದೆ ಅಂತ ಅವರಿಗೆ ಅನ್ಸಿರ್ಬೇಕು. ಮತ್ತು ಯು ಸಿ ದಟ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದ್ಯಕ್ಕಂತೂ ತಮಗೆ ಅಧಿಕಾರ ಬಿಟ್ಟು ಕೊಡುವ ಚಾನ್ಸಸ್ಸೇ ಇಲ್ಲ ಅಂತ ಅವ್ರಿಗೆ ಅನ್ಸಿರ್ಬೇಕು. ಸೊ ಆ ಸಂದೇಶವನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತಾರೆ. ನೀವು ಇಡೀ ಕ್ರೊನಾಲಜಿನ ನೋಡ್ತಾ ಬನ್ನಿ. ಸೊ ಸಿದ್ದರಾಮಯ್ಯನವರು ಇತ್ತೀಚಿನವರೆಗೆ ಈ ಅಧಿಕಾರ ಹಂಚಿಕೆ 5 ವರ್ಷದ ಬಗ್ಗೆ ಮಾತೇ ಆಡಲಿಲ್ಲ. ಆದ್ರೆ ವಾತಾವರಣ ಬೇರೆ ರೀತಿ ತಿರುಗ್ತಾ ಇದ್ದಂತ ಸಂದರ್ಭದಲ್ಲಿ ಯಾವಾಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರುಗಳು ಸೊ ಅಧಿಕಾರವನ್ನ ಬಿಟ್ಟು ಕೊಡಬೇಕು, ಇನ್ನೊಂದು ಮತ್ತೊಂದು 2.5 ವರ್ಷ ಆಯ್ತು, ನಮ್ಮ ಸಾಹೇಬರು ಯಾವತ್ತಿದ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ ಮೇಲೆ ಸಿದ್ದರಾಮಯ್ಯ ಅವಾಗ ಸಿಡಿದು ನಿಂತರು ಅಂತ ನನಗೆ ಅನ್ಸುತ್ತೆ. ನಾನು ಅದನ್ನ ಇನ್ನೊಂದು ವಿಶ್ಲೇಷಣೆ ಮಾಡಿದ್ದೀನಿ. ಆದ್ರಿಂದ ನಾನು 5 ವರ್ಷ ನಾನೇ ಅಂತ ಸೆಡ್ ಹೊಡೆದ್ಬಿಟ್ರು. ಆ ಸೆಡ್ ಹೊಡೆದ ಮೇಲೆ ಅವರು ಅದೇ ಹಿನ್ನೆಲೆಯಲ್ಲಿ ತಮ್ಮ ರಾಜಕಾರಣವನ್ನ ಡೆವಲಪ್ ಮಾಡ್ತಿದ್ದಾರೆ. ನಾನು ಸುಲಭವಾಗಿ ಬಿಡಲ್ಲ, 5 years ಏನು ಮಾಡಕ್ಕಾಗಲ್ಲ. ಅವರಿಗೆ ಅದಕ್ಕೆ ಪೂರಕವಾಗಿ ಅವರು ಏನು ಬೆಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಇದೇನಿದೆ ಅದರ ಸಭೆ ಕೂಡ ಅದು ಅವ್ರಿಗೆ ಇನ್ನೊಂದಿಷ್ಟು ಶಕ್ತಿಯನ್ನ ಕೊಡ್ತು ಅಂತ ನಂಬಿದ್ದೇನೆ. ಯಾಕಂದ್ರೆ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಂತಹ ಬಹುತೇಕರು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದ್ರು. ಸೊ ಇಂಡಿಯಾದ ಪವರ್ಫುಲ್ ಹಿಂದುಳಿದ ವರ್ಗದ ನಾಯಕ ಅನ್ನುವ ಮಾತುಗಳನ್ನ ಆಡಲಾಯ್ತು. ಅದು ಸೊ ಸಿದ್ದರಾಮಯ್ಯ ಇನ್ನಷ್ಟು ಬಲವನ್ನ ಆ ಸಭೆ ಕೊಡ್ತು. ಸೊ ಅದರ ಮುಂದುವರಿಕೆಯಾಗಿ ಅವರು ಇವತ್ತು ನಡೆದ ಸಾಧನಾ ಸಮಾವೇಶ ಅದು ಕೂಡ ಒಂದು ಡಿಫರೆಂಟ್ ಆದ ಸಂದೇಶವನ್ನು ಕೊಡ್ತು ಅಂತ ಅನ್ಸುತ್ತೆ. ಈ ಸಂದೇಶ ಏನಿದೆ ಅವರು ತಮ್ಮ ಬಲವನ್ನ ಪ್ರದರ್ಶಿಸಿದ್ರು ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಅದರ ಉದ್ದೇಶ ನಾನು 2,500 ಕೋಟಿಗೆ ಹೊಸ ಯೋಜನೆಗಳಿಗಾಗಿ ಮಾಡಿದ್ರು ಅದು ನಾನು ಒಪ್ಪಲ್ಲ. ಐ ಡೋಂಟ್ ಬಿಲೀವ್ ದಟ್. ಪೊಲಿಟಿಕಲ್ ಉದ್ದೇಶ ಇದ್ದೇ ಇದೆ. ಒಬ್ಬೊಬ್ಬ ಇವತ್ತಿನ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವುದು ಇಂಥ ಸಭೆಗಳ ಮೂಲಕನೇ. ಸೊ ಅವರು ಸಿದ್ದರಾಮಯ್ಯ ಇನ್ನಷ್ಟು ಪವರ್ಫುಲ್ ಆಗಿ ಕಾಣೋ ಪ್ರಾರಂಭ ಆದ್ಮೇಲೆ ಹತಾಶೆಯಾದ್ದು ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲ. ಜೆಡಿಎಸ್ ಸ್ವಲ್ಪ ಯಾಕೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಇನ್ನೊಂದು ಹೇಳಿದ್ದೆ. ಬಟ್ ಬಿಜೆಪಿಗೆ ಅಂತ ಅವ್ರು ಏನೂ ಮಾತನಾಡಲಾದ ಈ ಸಾಧನಾ ಸಮಾವೇಶದ ಬಗ್ಗೆ ಅವರು, ಯಾಕೆಂದ್ರೆ ಬಿಜೆಪಿಗೆ ಮೇನ್ ಟಾರ್ಗೆಟ್ ಅಂದ್ರೆ ಸಿದ್ದರಾಮಯ್ಯನವರೇ, ಡಿ ಕೆ ಅಲ್ಲ. ಡಿ ಕೆ ಅಲ್ವೇ ಅಲ್ಲ. ಅವರಿಗೆ ಟಾರ್ಗೆಟ್ ಸಿದ್ದರಾಮಯ್ಯನವರ ನಾನು ಹಿಂದೆ ಒಂದ್ಸಲ ಹೇಳಿದೆ, ಸಿದ್ದರಾಮಯ್ಯನವರ ಕಿಸೆಯಲ್ಲಿ 20% ಮತಗಳ ಅವ್ರ ಕಿಸೆಯಲ್ಲೇ ಇದೆ. ನೋಬಡಿ ಕ್ಯಾನ್ ಕ್ವೆಶ್ಚನ್ ಇಟ್. 13% ಮುಸ್ಲಿಂ ಮತ ಇದೆ, 7% ಕುರುಬರ ಮತ ಇದೆ. ಅದಂತೂ ಅಲ್ಲಾಡ್ಸಕ್ಕಾಗಲ್ಲ. ಉಳಿದಂತ ಕೆಲವು ಪರ್ಸೆಂಟ್ಗಳು ದಟ್ ದಲಿತರದ್ದು ಬಂದಿಷ್ಟು ಉಳಿದೆಲ್ಲ ಪರ್ಸೆಂಟೇಜ್ ಮತಗಳಿವೆ. ಅದರಿಂದ ಸಿದ್ದರಾಮಯ್ಯನವರೇ ಒಂದು ವೋಟ್ ಬ್ಯಾಂಕ್ ಅಂತ ಅವರು. ಅದರಿಂದ ಕಾಂಗ್ರೆಸ್ಗೆ ಮುಟ್ಟೋದು ಕಷ್ಟ. ಮತ್ತೆ ನೀವು ಸಿದ್ದರಾಮಯ್ಯನವ್ರ ರಿಪ್ಲೇಸ್ಮೆಂಟಿಗೆ ಕಾಂಗ್ರೆಸ್ ಯೋಚನೆ ಮಾಡಿದ್ರು ಕೂಡ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಮತ್ತು ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಒಬ್ಬ ಪವರ್ಫುಲ್ ನಾಯಕ ಇನ್ನೊಬ್ರು ಇಲ್ಲ. ಕಾಂಗ್ರೆಸ್ ಮುಂದಿರುವ ಚಾಲೆಂಜ್ ಅದು. ಸಿದ್ದರಾಮಯ್ಯನವ್ರು ರಿಪ್ಲೇಸ್ ಮಾಡೋಂಥವ್ರು ಇಲ್ವೇ ಇಲ್ಲ.
ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಬಹುಮುಖ್ಯವಾದ ಸಮಸ್ಯೆ ಅಂತಂದ್ರೆ ಅವರ ಈ ಸಾಫ್ಟ್ ಹಿಂದುತ್ವ ಇದೆಯಲ್ಲ, ಆ ಸಾಫ್ಟ್ ಹಿಂದುತ್ವವನ್ನ ಒಂದು ಮುಸ್ಲಿಮರು ಒಪ್ಪಲ್ಲ. ಅದರ ಜೊತೆಗೆ ಈ 7% ಕುರುಬರಿಗೆ ಸಿದ್ದರಾಮಯ್ಯನವ್ರು ಬಾಧಿಸಿದ್ರೆ ಅವರಂತೂ ರಿಬೆಲ್ ಆಗ್ತಾರೆ. ಸೊ 20% ಗೋನು.